ಇವತ್ತು ನೀವೆಲ್ಲರೂ ಕೂಡ ನೀಟ್ ಎಕ್ಸಾಮ್ನ ಬರೆದ್ರಿ. ನೀಟ್ ಎಕ್ಸಾಮ್ ಬರೆದಾದ್ಮೇಲೆ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ. ಈ ವರ್ಷ ಪೇಪರ್ ಯಾವ ಲೆವೆಲ್ ಇತ್ತು, ಮತ್ತು ಆಲ್ ಓವರ್ ಇಂಡಿಯಾ ರಿಪೋರ್ಟ್ ಯಾವ ರೀತಿ ಇದೆ, ಮತ್ತು ಕಟ್ ಆಫ್ ಏನಾಗ್ಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ನೀಟ್ ಎಕ್ಸಾಮ್ ಆದಮೇಲೆ ಎಲ್ಲದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೀಟ್ ಎಕ್ಸಾಮ್ ಬರೆದ್ಬಿಟ್ಟು ನೀವು ಯಾರು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ, ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ನೀಟ್ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಫಸ್ಟ್ ನಿಮಗೆ ಇವಾಗ ನೀಟ್ ಎಕ್ಸಾಮ್ ಪೇಪರ್ ಈ ವರ್ಷ ಯಾವ ಲೆವೆಲಲ್ಲಿ ಇತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ನೀಟ್ ಎಕ್ಸಾಮ್ ಆದಮೇಲೆ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಆಲ್ ಓವರ್ ಇಂಡಿಯಾ ಬರ್ತಾ ಇರೋವಂಥ ರಿಪೋರ್ಟ್ ಏನಂದರೆ, ಇಲ್ಲಿ ಬಯಾಲಜಿ ಒಂದು ಸ್ವಲ್ಪ ಈಸಿ ಇತ್ತು, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಬಂದ್ಬಿಟ್ಟು ಮಾಡ್ರೇಟ್ ಆಗಿತ್ತು ಅಂತ ರಿಪೋರ್ಟ್ ಬರ್ತಿದೆ. ಇಲ್ಲಿ ನೀವು ನೋಡ್ಬೋದು ಲಾಸ್ಟ್ ಇಯರ್ ಎಲ್ಲ ಏನಾಗಿತ್ತು ಅಂದರೆ ಪೇಪರ್ ತುಂಬಾ ಟಫ್ ಮಾಡಿದರು. ಅದಕ್ಕೋಸ್ಕರ 700 ಮೇಲ್ಗಡೆ ಸ್ಕೋರ್ ಮಾಡಿರೋಂಥ ಸಂಖ್ಯೆ ತುಂಬ ಕಮ್ಮಿ ಇತ್ತು. ಓಕೆನಾ. ನೆಕ್ಸ್ಟ್ 2024 ತೊಗೊಂಡ್ರೆ ನಾವು ಡಾಟಾನ, ಅದು ಎಕ್ಸಾಮ್ ಪೇಪರ್ ತುಂಬ ಈಸಿ ಇತ್ತು. ಓಕೆನಾ. ಎಲ್ಲರೂ ಕೂಡ ಎಷ್ಟೊಂದು ಜನ 700 ಮೇಲ್ಗಡೆ ತುಂಬ ಹೈ ಸ್ಕೋರ್ ಮಾಡಿಬಿಟ್ಟಿದ್ರು. ಆವಾಗ ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ರು ಕೂಡ ಸೀಟ್ ಸಿಗ್ತಾ ಇರಲಿಲ್ಲ. ಲಾಸ್ಟ್ ಇಯರ್ ಎಲ್ಲ ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ರು ಕೂಡ ಸೀಟ್ ಸಿಗ್ತಿತ್ತು. ಓಕೆನಾ. ಆ ರೀತಿ ಆಗಿತ್ತು. ಈ ವರ್ಷ ಆ ರೀತಿ ಆಗಲ್ಲ ಅನಿಸುತ್ತೆ. ಯಾಕೆಂದರೆ ಒಂದು ಮಾಡ್ರೇಟ್ ಇದೆ, ಒಂದು ಸ್ವಲ್ಪ ಈಸಿ ಇದೆ ಅಂತ ಬರ್ತಿದೆ ರಿಪೋರ್ಟು. ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ನೀಟ್ ಎಕ್ಸಾಮ್ ಯಾವ ರೀತಿ ಅನ್ನಿಸ್ತು. ಕ್ವಶನ್ ಪೇಪರ್ ಈಸಿ ಇತ್ತಾ, ನಿಮಗೆ ಮಾಡ್ರೇಟ್ ಆಯ್ತಾ, ಡಿಫಿಕಲ್ಟ್ ಆಯ್ತಾ ಅನ್ನೋದು. ಓಕೆನಾ. ಅದರಿಂದ ಸ್ವಲ್ಪ ಇಂಟ್ರಾಕ್ಷನ್ ಆಗುತ್ತೆ, ನಿಮಗೂ ಕೂಡ ಡಾಟಾ ಗೊತ್ತಾಗುತ್ತೆ ಕರ್ನಾಟಕ ಸ್ಟೂಡೆಂಟ್ಸ್ ಯಾವ ರೀತಿ ಒಂದು ಫೀಲ್ ಮಾಡಿದ್ರು ನೀಟ್ ಎಕ್ಸಾಮ್ ಬರೀಬೇಕಾದ್ರೆ ಅನ್ನೋದು. ಓಕೆನಾ. ಇವಾಗ ನೀಟ್ ಎಕ್ಸಾಮ್ ಎಲ್ಲ ಕೂಡ ಆದಮೇಲೆ ನೀವೆಲ್ಲರೂ ಕೂಡ ಕಟ್ ಆಫ್ ಬಗ್ಗೆ ಕೇಳ್ತೀರಾ. ಈ ಕಟ್ ಆಫ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಕಟ್ ಆಫ್ ಬಂದ್ಬಿಟ್ಟು ನಿಮಗೆ ಕ್ಯಾಟಗರಿ ರಿಸರ್ವೇಷನ್ ಮೇಲೆಲ್ಲ ಕೂಡ ಹೋಗುತ್ತೆ. ಇದ್ರ ಬಗ್ಗೆ ನಿಮಗೆ ಸಪ್ರೇಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನು ಕೂಡ ತಲೆ ಕೆಡಿಸ್ಕೊಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ನೀಟ್ ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಏನಾದರೂ ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕು, ಅಂಟಿಲ್ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ವ್ಯಾಲಿಡ್ ಇರುತ್ತೆ. ಒಂದು ಸಲ ಜಾಯ್ನ್ ಆದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇಲ್ಲಿ ನೀಟ್ ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ, ನಿಮಗೆ ಒಂದು ಆನ್ಲೈನಲ್ಲಿ ಓಎಂಆರ್ ಶೀಟ್ನ ಬಿಡ್ತಾರೆ NT ಅವರು. ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೀ ಆನ್ಸರ್ ಜೊತೆ ನಿಮ್ಮ ಮಾರ್ಕ್ಸ್ನ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಓಕೆನಾ. ಅದಾದಮೇಲೆ ನಮಗೆ ನೀಟ್ ರಿಸಲ್ಟ್ ಬರುತ್ತೆ. ಮತ್ತು ನಿಮಗೆ ನೆಕ್ಸ್ಟ್ ಇದೇ ರೀತಿ ಒಂದು ನೀಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ಗಳು ಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.